Hi, I am Kaviraj from scoringtarget.com. In today's session, we are going to discuss SSLC English Grammar 2024-25 10th class exam preparation. ಸೊ ಎಸ್ ಎಸ್ ಎಲ್ ಸಿ ಎಕ್ಸಾಮ್ 2024 ಮತ್ತು 25 ಒಂದು ಶೈಕ್ಷಣಿಕ ವರ್ಷದಲ್ಲಿ ನಾವು ಯಾವೆಲ್ಲ ಗ್ರಾಮರ್ಗಳನ್ನ ಓದ್ಕೊಂಡ್ರೆ ನಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಕಂಪ್ಲೀಟಾಗಿ ಅಂಕವನ್ನು ಸ್ಕೋರ್ ಮಾಡ್ಕೋಬಹುದು. ಸೊ ಈಗಾಗಲೇ ತಮಗೆ ಗೊತ್ತಿರುವಂತೆ ನಮ್ಮ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ 40 ಅಂಕದ ಟೆಕ್ಸ್ಟ್ ಬುಕ್ ಪ್ರಶ್ನೆಗಳು ಮತ್ತು 40 ಅಂಕದ ಗ್ರಾಮರ್ ಇರುತ್ತೆ, ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಸೊ ಹೀಗಾಗಿ ನಾವು ಗ್ರಾಮರ್ಗೆ 50% ಇಂಪಾರ್ಟೆನ್ಸ್ ಮತ್ತು ಟೆಕ್ಸ್ಟ್ ಬುಕ್ನ ಪ್ರಶ್ನೆಗಳಿಗೆ 50% ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಸೊ ಯಾವ ಥರ ಪ್ರಿಪೇರ್ ಆಗಬೇಕು? ಸಹಜವಾಗಿ ಎಸ್ ಎಸ್ ಎಲ್ ಸಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ಕೇವಲ ಎಸ್ ಎಸ್ ಎಲ್ ಸಿ ಅಷ್ಟೇ ಅಲ್ಲದೆ 9ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಇದೇ ಸೇಮ್ ಗ್ರಾಮರ್ ಇರುತ್ತೆ. ಸೊ ಯಾವುದೇ ಬದಲಾವಣೆ ಇರೋದಿಲ್ಲ. ಸೊ 9ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಈ ಒಂದು ವಿಡಿಯೋನ ವೀಕ್ಷಿಸಬಹುದು. ಫಸ್ಟ್ ಆಫ್ ಆಲ್ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ 40 ಅಂಕದ ಗ್ರಾಮರ್ ಇರೋದ್ರಿಂದ 40 ಅಂಕದ ಗ್ರಾಮರ್ಗಳಲ್ಲಿ ನಾವು ಯಾವುದು ಓದ್ಕೋಬೇಕು, ಯಾವುದು ಓದ್ಕೋಬಾರ್ದು. ಸೊ ನಾವು ಯಾವುದು ಓದ್ಕೋಬೇಕು ಅಂತ ಗೊತ್ತಿದ್ರೆ ನಾವು ಯಾವುದು ಬಿಡಬೇಕಂತ ಗೊತ್ತಾಗುತ್ತೆ. ಸೊ ಹೀಗಾಗಿ ನಾವು ಏನು ಮಾಡಬೇಕು, ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಗಳು ಅಂದರೆ ಪ್ರೀವಿಯಸ್ ಇಯರಲ್ಲಿ ಆದಂಥ ಎಸ್ ಎಸ್ ಎಲ್ ಸಿ ಎಕ್ಸಾಮ್ 1, 2 ಮತ್ತು 3 ಅದರ ಜೊತೆಗೆ ಡಿಪಾರ್ಟ್ಮೆಂಟ್ ಅವರು ಪಬ್ಲಿಷ್ ಮಾಡಿದಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಆಧಾರವಾಗಿಟ್ಕೊಂಡು ಈ ಒಂದು ವಿಡಿಯೋನ ಪ್ರಿಪೇರ್ ಮಾಡ್ತಿದ್ವಿ. ಡೆಫಿನೆಟ್ ಆಗಿ ಈ ಒಂದು ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ದೆ ಆದರೆ, ಕೊನೆವರೆಗೂ ನೋಡಿದ್ದೆ ಆದರೆ 40 ಅಂಕಗಳ ಸ್ಕೋರ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಅದಕ್ಕಿಂತ ಮುಂಚೆ ಈಗಾಗಲೇ ನಮ್ಮ ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಎಲ್ಲ ಟಾಪಿಕ್ ಮೇಲೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಒಂದೊಂದು ಟಾಪಿಕ್ ಮೇಲೆ 3, 4 ವಿಡಿಯೋಗಳಾಗಿರುತ್ತೆ. ಸೊ ಆ ವಿಡಿಯೋನ ನೀವು ನೋಡಬೇಕು. ಸೊ ಪ್ರತಿಯೊಂದು ಗ್ರಾಮರ್ ಟಾಪಿಕ್ನ ಹೆಸರು ಏನಿರುತ್ತೆ ಅದರ ಜೊತೆಗೆ ಬೈ ಕವಿರಾಜ್ ಸರ್ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ತಮಗೆ ಅದು ಸಿಗುತ್ತೆ. ಸೊ ಆ ಥರ ನೀವು ವಿಡಿಯೋನ ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ನನ್ನ ಪ್ರಾರಂಭದಲ್ಲಿ ನಿಮಗೆ ಒಂದು ಸ್ಟ್ರಕ್ಚರ್ ಹೇಳ್ಕೊಡ್ತೀನಿ, ಯಾವ ಥರ ಗ್ರಾಮರ್ ಇರುತ್ತೆ, ಯಾವುದನ್ನು ಓದ್ಕೋಬೇಕು ನೋಡೋಣ. ಈಗ ಮೊದಲನೇದಾಗಿ ನಮಗೆ ಈಗ ಏನು ಸಿಗುತ್ತೆ ಇಲ್ಲಿ ಚಾರ್ಟಲ್ಲಿ ನಮಗೆ ಅಂದರೆ ಟಾಪಿಕ್ ವೈಸ್ ವ್ಯೂ. ಟಾಪಿಕ್ ವೈಸ್ ಅಂದರೆ ಯಾವ್ಯಾವ ಟಾಪಿಕ್ಕಿಗೆ ಎಷ್ಟು ಅಂಕದ ಪ್ರಶ್ನೆಯಾಗಿ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ, ನಮಗೆ ಇಂಪಾರ್ಟೆನ್ಸ್ ಗೊತ್ತಿರಬೇಕು. 1 ಅಂಕದಕ್ಕೆ ಯಾವಷ್ಟು ಕೇಳಬಹುದು, 2 ಅಂಕದ್ದು, 3 ಅಂಕದ್ದು, 4 ಅಂಕದ್ದು, 5 ಅಂಕ ತನಕ ನಮಗೆ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಸೊ ದೀಸ್ ಆರ್ ಬೇಸ್ಡ್ ಆನ್ ದಿ ಡಿಪಾರ್ಟ್ಮೆಂಟ್ ಆ್ಯನ್ಯುವಲ್ ಎಕ್ಸಾಮ್ ಕ್ವೆಶನ್ ಪೇಪರ್ಸ್ ಆ್ಯಂಡ್ ಮಾಡೆಲ್ ಪೇಪರ್ಸ್. ದೀಸ್ ಆರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ಸ್. ಸೊ ಈಗಾಗಲೇ ತಮಗೆ ಹೇಳಿದ್ದೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಈಗ ನಾವು ಏನು ವೀಕ್ಷಿಸಬೇಕಂದ್ರೆ, ನೀವು ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಿದಾಗ ಮೊದಲ 4 ಪ್ರಶ್ನೆಗಳೇನಿರುತ್ತೆ, ಮೇನ್ ಕ್ವೆಶನ್ ನಂಬರ್ 1 1, 2, 3, 4 ಈ 4 ಪ್ರಶ್ನೆಗಳು ತಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರುತ್ತೆ. ಅದು ಗ್ರಾಮರ್ಗೆ ಸಂಬಂಧಪಟ್ಟಂಥದ್ದು ಮಾತ್ರ, ಯಾವುದೇ ಪೋಯಮ್ ಆಗಲಿ, ಪ್ರೋಸ್ ಆಗಲಿ, ಸಪ್ಲಿಮೆಂಟ್ರಿದಿಂದ ತಮಗೆ ಕೇಳೋದಿಲ್ಲ. ಇದನ್ನು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಪಾರ್ಟ್ ಮುಗಿದ ನಂತರ ಮೇನ್ ಕ್ವೆಶನ್ ನಂಬರ್ 2 ಏನು ಪ್ರಾರಂಭ ಆಗುತ್ತೆ, ಅಲ್ಲಿ ಒಟ್ಟಾರೆ 12 ಪ್ರಶ್ನೆಗಳಿರುತ್ತೆ. ಸೊ ಆ 12 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಅಲ್ಲ, ಅದು 1 ಅಂಕದ ನೇರ ಪ್ರಶ್ನೆಗಳು. ಇದು 12 ಪ್ರಶ್ನೆಗಳು ಕೂಡ ಡೈರೆಕ್ಟಾಗಿ ನಿಮ್ಮ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆನೇ ಇರುತ್ತೆ. ಅದಾದ ನಂತರ ಮೇನ್ ಕ್ವೆಶನ್ ನಂಬರ್ 3 ಏನಿದೆ, ಎಡಿಟಿಂಗ್ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂಥದ್ದು, ಅದು ಕೂಡ 2 ಅಂಕದ ಗ್ರಾಮರೇ. ಅಂದರೆ ಒಟ್ಟಾರೆ ನಮ್ಮ ಮೊದಲ ಎಲ್ಲ ಪ್ರಶ್ನೆಗಳೇನಿವೆ ಅವೆಲ್ಲವೂ ಕೂಡ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. 4 + 12 + 1 17 ಪ್ರಶ್ನೆಗಳು ಗ್ರಾಮರ್ಗೆ ಸಂಬಂಧಪಟ್ಟಂಥದ್ದು. ಅದಾದ ನಂತರ ನಿಮಗೆ ಟೆಕ್ಸ್ಟ್ ಬುಕ್ನ ಪ್ರಶ್ನೆಗಳು ಪ್ರಾರಂಭ ಆಗುತ್ತೆ. ಸೊ ಈಗ ನಾವು ಟಾಪಿಕ್ ವೈಸ್ ನೋಡೋಣ. ಮೊದಲನೇದಾಗಿ ನಮಗೆ ಕೇಳ್ತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ನಿಮಗೆ ಕ್ವೆಶನ್ ಟ್ಯಾಗ್ ಕೇಳ್ತಾರೆ. ಸೊ ಕ್ವೆಶನ್ ಟ್ಯಾಗ್ ನಮಗೆ 1 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ಇದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ನೆನಪಿಟ್ಕೊಳ್ಳಿ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇರೋದ್ರಿಂದ ನಿಮಗೆ ಈಸಿಯಾಗಿ ಆಪ್ಷನ್ ಸರ್ಚ್ ಮಾಡ್ಕೋಬೋದು. ಸೊ ABCDಯಲ್ಲಿ ಯಾವುದು ಕರೆಕ್ಟ್ ಇರುತ್ತೆ ಅಂತ ಗೆಸ್ ಮಾಡ್ಕೋಬೋದು. ಸೊ ಕ್ವೆಶನ್ ಟ್ಯಾಗ್ ಅಂದರೆ ಏನು, ಅದು ಯಾವ ಥರ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು ಅಂತ ನಿಮ್ಗೆ ಅರ್ಥ ಇಲ್ಲ ಅಂದರೆ, ಸೊ ಕ್ವೆಶನ್ ಟ್ಯಾಗ್ ಬೈ ಕವಿರಾಜ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆ ವಿಡಿಯೋ ನೋಡ್ಕೊಳ್ಳಿ. ಈಸಿಯಾಗಿ ಎಕ್ಸಾಮ್ಗಳಲ್ಲಿ ಯಾವ ಪ್ರಶ್ನೆ ಬರ್ಬೋದು, ಯಾವ ಒಂದು ಟೆನ್ಸ್ ಮೇಲೆ ಜಾಸ್ತಿ ಕ್ವೆಶನ್ ಟ್ಯಾಗಲ್ಲಿ ಕೇಳ್ತಾರೆ ಅನ್ನೋದನ್ನು ನಾನು ಆಗಾಗಲೇ ವಿಡಿಯೋ ಮಾಡಿದ್ದೆ. ಸೊ ನೆಕ್ಸ್ಟ್ ಈಗ ನಾವು 2ನೇ ಟಾಪಿಕ್ ನೋಡ್ತಾ ಇದ್ವಿ, ಲ್ಯಾಂಗ್ವೇಜ್ ಫಂಕ್ಷನ್. ಸೊ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ತಮಗೆ ಏನು ಕೊಟ್ಟಿರ್ತಾರೆ, ಒಂದು ಡೈಲಾಗನ್ನು ಕೊಟ್ಟಿರ್ತಾರೆ, ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿರ್ತಾರೆ. ಆ ಅಂಡರ್ಲೈನ್ ಮಾಡಿದಂಥ ಸೆಂಟೆನ್ಸ್ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಕೇಳ್ತಾರೆ. ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಇದೆ, 1 ಅಂಕದ ಪ್ರಶ್ನೆಯಾಗಿ ತಮಗೆ ಕೇಳ್ತಾರೆ. ಸೊ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬೈ ಕವಿರಾಜ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಇನ್ನು 3ನೇ ಟಾಪಿಕ್ ಅಂದರೆ ಇಫ್ ಕ್ಲಾಸ್. ಇಫ್ ಕ್ಲಾಸಲ್ಲಿ ನಮ್ಮ ಎಸ್ ಎಸ್ ಎಲ್ ಸಿ ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥದ್ದು 3rd ಕಂಡೀಷನಲ್ ಸೆಂಟೆನ್ಸ್. ಅಂದರೆ ಆನ್ಸರ್ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಬರ್ತಕ್ಕಂಥ ಈ ಸಾಧ್ಯತೆ ಮೇಲೆ ಪ್ರಶ್ನೆ ಇರುತ್ತೆ. ಇಲ್ಲಿ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನಿಮಗೆ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ನೇ ಇರುತ್ತೆ.
ಅದು ನೀವು ಪಾಸಿಟಿವ್ ಸೆಂಟೆನ್ಸು ನೆಗೆಟಿವ್ ಸೆಂಟೆನ್ಸನ್ನು ಅರ್ಥ ಮಾಡಿಕೊಂಡು ಆಪ್ಷನ್ ಚಾಯ್ಸ್ ಮಾಡಬೇಕು. ಇದು ಕೂಡ 1 ಅಂಕದ ಪ್ರಶ್ನೆ. ನಾನು ಈ ಪ್ರಶ್ನೆ ಪತ್ರಿಕೆಯ ಸೀರಿಯಲ್ ಪ್ರಕಾರ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಮೊದಲನೇ ಪ್ರಶ್ನೆ ಕ್ವೆಶ್ಚನ್ ಟೈಪ್, ಎರಡನೇ ಪ್ರಶ್ನೆ ಲ್ಯಾಂಗ್ವೇಜ್ ಫಂಕ್ಷನ್, ಮೂರನೇ ಪ್ರಶ್ನೆ ಇಫ್ ಕ್ಲಾಸ್, ನಾಲ್ಕನೇ ಪ್ರಶ್ನೆಯಾಗಿ ಇನ್ಫಿನಿಟಿವ್ ಕೇಳ್ತಾರೆ. ಈ 4 ಪ್ರಶ್ನೆಗಳು ಮೇನ್ ಕ್ವೆಶ್ಚನ್ ನಂಬರ್ 1 ಅಲ್ಲಿ ಪ್ರಶ್ನೆ ಪತ್ರಿಕೆ ಪ್ರಾರಂಭದಲ್ಲೇ ಬರ್ತಕ್ಕಂಥ 4 ಪ್ರಶ್ನೆಗಳು. ಇವುಗಳ ಸೀರಿಯಲ್ ನಂಬರ್ ವೇರಿಯೇಷನ್ ಆಗ್ಬೋದು. ಕ್ವೆಶ್ಚನ್ ಟೈಪ್ 1ನೇದು ಕೇಳೋದು, ಎರಡನೇದಾಗಿ ಕೇಳ್ಬೋದು, ಫಸ್ಟ್ ಕ್ವೆಶ್ಚನ್ ಟಾಗಿ ಕೇಳ್ತಾರೆ, ಸೆಕೆಂಡ್ ಲ್ಯಾಂಗ್ವೇಜ್ ಫಂಕ್ಷನ್, ಥರ್ಡ್ ಇಫ್ ಕ್ಲಾಸ್, ಫೋರ್ತ್ ಇನ್ಫಿನಿಟಿವ್ ಅಂತ ಏನಿಲ್ಲ. ಇವುಗಳ ಮೇಲೆ ಕೆಳಗೆ ಆಗ್ಬೋದು. ಬಟ್ ಮಲ್ಟಿಪಲ್ ಚಾಯ್ಸಲ್ಲಿ ಈ 4 ಕಂಪಲ್ಸರಿ ಆಗಿರುತ್ತೆ. ಈ ಇನ್ಫಿನಿಟಿವ್ ಕೂಡ 1 ಅಂಕದ ಪ್ರಶ್ನೆ ಇರುತ್ತೆ. 2+ ವರ್ಬ್ ಆಪ್ಷನ್ ಎಂಥದ್ದು ಇರುತ್ತೆ ಅದನ್ನು ನೋಡ್ಕೋಬೇಕು. 2 ಇರಬೇಕು, ಜೊತೆಗೆ TO2, ಜೊತೆಗೆ ವರ್ಬು ಆ್ಯಕ್ಷನ್ ವರ್ಬ್ ಇದ್ದರೆ ಅದು ಇನ್ಫಿನಿಟಿವ್. ಸೊ ಇನ್ಫಿನಿಟಿವ್ ಕೂಡ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಈಗ ನಮಗೆ 4 ಅಂಕದ ಕ್ವಶನ್ ಪೇಪರ್ ಪ್ರಕಾರ ನಾವು ನೋಡ್ತಾ ಇದ್ದೀವಿ. ಕ್ವಶನ್ ಪೇಪರ್ ಪ್ರಕಾರ ಮೊದಲ 4 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಆಯಿತು. ಈಗ ನೆಕ್ಸ್ಟ್ ಈಗ ನಾವು ನೋಡ್ತಾ ಇದ್ದೀವಿ ಸಿಲೆಬಲ್ಸ್. ಇದು ಯಾವುದಂದ್ರೆ ಮೇನ್ ಕ್ವಶನ್ ನಂಬರ್ 2 ಅಲ್ಲಿ ಬರ್ತಕ್ಕಂಥ ಡೂ ಆ್ಯಸ್ ಅ ಡೈರೆಕ್ಟೆಡ್ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇಲ್ಲಿ ನೇರವಾಗಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಇಲ್ಲಿ ಯಾವುದೇ ಆಪ್ಷನ್ ಇರೋದಿಲ್ಲ. ಬಟ್ ಸಿಲೆಬಲಲ್ಲಿ ಆಪ್ಷನ್ ಇರುತ್ತೆ, ABC ಅಂತ ಇರೋದಿಲ್ಲ ಅಷ್ಟೇ. ಈಗ ನೋಡಿ ಸಿಲೆಬಸ್ಗೆ ಸಂಬಂಧಪಟ್ಟಂಥದ್ದು ಇದು ಕೂಡ ತಮಗೆ 1 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ಪ್ರೀವಿಯಸ್ ಇಯರ್ ಎಲ್ಲ ನೋಡ್ತೀವಿ 2024ರ ಒಂದು ಫೆಬ್ರವರಿಯಲ್ಲಿ ಆದಂಥ ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು. ಸೊ ಇಲ್ಲೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಕೂಡ ಕೇಳ್ತಾರೆ ಸೀರಿಯಲ್ ಆಗಿ. ಇದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ ಯಾವುದು? ಕೋಲೊಕೇಟಿವ್ ವರ್ಡ್. ಕೋಲೊಕೇಟಿವ್ ವರ್ಡ್ ಅಂದರೆ ಕಾಲಮ್ ಎ ಮತ್ತು ಕಾಲಮ್ ಬಿ ಯಲ್ಲಿ ಪದಗಳು ಕೊಟ್ಟಿರ್ತಾರೆ. ಕಾಲಮ್ ಎ ಯಲ್ಲಿ 1 ಪದ, ಕಾಲಮ್ ಬಿ ಯಲ್ಲಿ 4 ಪದ. ಸೊ ಅಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಎ ಕಾಲಮಲ್ಲಿ ಕೊಟ್ಟಂಥ ಪದಕ್ಕೆ? ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್ ಅಂತ ಎ ಕಾಲಮಲ್ಲಿ ಕೊಟ್ಟರೆ ಬಿ ಕಾಲಮಲ್ಲಿ ಬ್ಯೂಟಿಫುಲ್, ಗರ್ಲ್, ಮ್ಯಾನ್, ಟ್ರೀ, ಮ್ಯಾಪ್ ಈ ಥರ ಕೊಡ್ಬೋದು. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕೋಲೊಕೇಟಿವ್ ವರ್ಡ್ ಆಗಿ ನಾವು 2024ರ ಒಂದು ಆ್ಯನ್ಯುವಲ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ನೋಡಿದಾಗ ನಮಗೆ ಕೋಲೊಕೇಟಿವ್ ವರ್ಡ್ ಆಗಿ 6ನೇ ಪ್ರಶ್ನೆಯನ್ನು ಕೇಳಿದ್ರು. 6ನೇ ಪ್ರಶ್ನೆ. ಸೊ ಇದು ಕೂಡ 1 ಅಂಕದ ಪ್ರಶ್ನೆ. ನೆಕ್ಸ್ಟ್ ನಾವೀಗ ಇಲ್ಲಿ ನೋಡ್ಕೊಂಡಿವಿ. ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಯಾವುದಂದ್ರೆ ಆರ್ಟಿಕಲ್. ಆರ್ಟಿಕಲ್ಗೆ ಸಂಬಂಧಪಟ್ಟಂಥ ತಮಗೆ ಯಾವ ಥರ ಕೇಳ್ಬೋದು ಅಂದರೆ 7ನೇ ಪ್ರಶ್ನೆ ಆಗಿದೆ. ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳಿದ್ರು 2024ರ ಆ್ಯನ್ಯುವಲ್ ಆರ್ಟಿಕಲ್ಗೆ ಸಂಬಂಧಪಟ್ಟಂಥದ್ದು 1 ಅಂಕದ್ದು. ಅದಾದ ನಂತರ ಬರ್ತಕ್ಕಂಥದ್ದು ಲಿಂಕರ್. ಲಿಂಕರ್ ಅದೇನು? ಕಂಜಕ್ಷನ್ ಸೇಮ್ ಆಗಿದೆ. ಇದು 8ನೇ ಪ್ರಶ್ನೆ. ನೋಡಿ ಇದೆಲ್ಲ ಸೀರಿಯಲ್ ಆಗೇ ಇರುತ್ತೆ. 1, 2, 3 ಪ್ರಶ್ನೆಗಳು ಮೇಲೆ ಕೆಳಗೆ ಆಗ್ಬೋದು. ಬಟ್ ಮ್ಯಾಕ್ಸಿಮಮ್ ಆಗಿ ಸೀರಿಯಲ್ ಆಗಿರುತ್ತೆ. ಇದು 1 ಅಂಕದ ಪ್ರಶ್ನೆ. ಸೊ ಒಟ್ಟಾರೆ 1 ಅಂಕದ ಪ್ರಶ್ನೆಗಳು ಎಲ್ಲಿ ತನಕ ಬರುತ್ತೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಎಡಿಟಿಂಗ್ ಪ್ಯಾರಾಗ್ರಾಫ್ ಬಿಟ್ಟು ಅಂದರೆ ಸುಮಾರು 16 ಪ್ರಶ್ನೆಗಳು ಏನಿದೆ ಎಲ್ಲವೂ ಕೂಡ 1 ಅಂಕದ್ದು. ನೆಕ್ಸ್ಟ್ ಲಿಂಕರ್ ಆದ ನಂತರ ಪ್ರಿಪೋಸಿಷನ್ ಸಂಬಂಧಪಟ್ಟಂತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಸೊ ಈ ಪ್ರಿಪೋಸಿಷನ್ಸ್ಗೆ 1 ಅಂಕ. ಪ್ರಿಪೋಸಿಷನ್ ಬಗ್ಗೆ ನಾನು ಇಂಪಾರ್ಟೆಂಟ್ ವಿಡಿಯೋ ಮಾಡಿದ್ದೀನಿ. ಸೊ ಪ್ರಿಪೋಸಿಷನ್ ಬೈ ಕವಿರ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತಮಗೆ ಸಿಗುತ್ತೆ. ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಸಾಕು, ಈಸಿಯಾಗಿ ಅಂಕವನ್ನು ಸ್ಕೋರ್ ಮಾಡ್ಕೋಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್. ಅಂದರೆ ಬ್ರ್ಯಾಕೆಟಲ್ಲಿ ನಿಮಗೆ ಓ ಫಾರ್ಮ್ ಕೊಟ್ಟಿರ್ತಾರೆ, ಅದನ್ನು ಫಿಲಪ್ ಮಾಡಬೇಕು. ಇದು 1 ಅಂಕದ ಪ್ರಶ್ನೆಗೆ ಕೇಳ್ತಾರೆ. ಇದಾದ ನಂತರ ಬರ್ತಕ್ಕಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಮಗೆ ಏನು ಕೇಳ್ತಾರೆ ಅಂದರೆ ಒಂದು ಸೆಂಟೆನ್ಸ್ ಕೊಟ್ಟು ಯಾವುದಾದ್ರೂ ಒಂದು ವರ್ಡಿಗೆ ಅಂಡರ್ಲೈನ್ ಮಾಡಿರ್ತಾರೆ. ಆ ಅಂಡರ್ಲೈನ್ ಮಾಡಿದ ವರ್ಡ್ ಇದೆ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂದರೆ ನೌನ್ ಆಗುತ್ತೋ, ಪ್ರನೌನ್ ಆಗುತ್ತೋ, ವರ್ಬು, ಆಡ್ಜೆಕ್ಟಿವ್. ಸೊ ಕಾಮನ್ ಆಗಿ ನಮಗೆ ಎಕ್ಸಾಮ್ ಕೇಳೋದು ಮ್ಯಾಕ್ಸಿಮಮ್ ಇಲ್ಲಿವರೆಗೆ ಒಂದು 8-10 ವರ್ಷದ ಒಂದು ಪ್ರಶ್ನೆ ಪತ್ರಿಕೆನ ನಾವು ಅನಾಲಿಸಿಸ್ ಮಾಡಿದಾಗ ನಮ್ಗೇನು ಗೊತ್ತಾಗುತ್ತೆ ಅಂದರೆ ಜಾಸ್ತಿ ಕೇಳಿದ್ರು ವರ್ಬು, ಆಡ್ವರ್ಬು, ಆಡ್ಜೆಕ್ಟಿವ್ ಇವುಗಳನ್ನೇ ಜಾಸ್ತಿ ಕೇಳಿರ್ತಾರೆ. ಹಾಗಾದರೆ ಇವು 3 ಓದ್ಕೋರಿ ಅಂತಲ್ಲ, 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ನೋಡ್ಕೋಬೇಕು. ಇದು 1 ಅಂಕದ ಪ್ರಶ್ನೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್. ಅಂದರೆ ಒಂದು ಬ್ರ್ಯಾಕೆಟಲ್ಲಿ ವರ್ಡ್ ಕೊಟ್ಟಿರ್ತಾರೆ, ಅದು ಅಡ್ಜೆಕ್ಟಿವ್ ಫಾರ್ಮಲ್ಲಿ ತುಂಬ್ತಾರ, ಯಾವ ಫಾರ್ಮಲ್ಲಿ ತುಂಬ್ತಾರ ಅಂತ ಕೇಳ್ತಾರೆ. ಈ ಕಾಮನ್ ಆಗಿ ಬ್ರ್ಯಾಕೆಟಲ್ಲಿ ಎಜುಕೇಷನ್ ಕೊಟ್ಟರೆ ಎಜುಕೇಷನಲ್ ಆಗ್ಬೋದು. ಈ ಥರದ ಒಂದು ಪ್ರಶ್ನೆಗಳನ್ನ ಸಹಜವಾಗಿ ಬರ್ತವೆ. ನೆಕ್ಸ್ಟ್ ಟಾಪಿಕ್ ಇದು 1 ಅಂಕದ ಪ್ರಶ್ನೆ ಇರುತ್ತೆ ಇದು ಕೂಡ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯೂಸ್ ದ ವರ್ಡ್ ಆ್ಯಸ್ ನೌನ್ ಆರ್ ವರ್ಬ್. ಒಂದು ವರ್ಡ್ ಕೊಟ್ಟಿರ್ತಾರೆ ನಿಮಗೆ, ತುಂಬ ಸಿಂಪಲ್ ಆದ ಪ್ರಶ್ನೆ ಇರುತ್ತೆ, ಈಸಿಯಾಗಿರುತ್ತೆ. ತುಂಬಾ 1 ಅಂಕವನ್ನು ನೀವು ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಒಂದು ವರ್ಡ್ ಕೊಟ್ಟು ಆ ವರ್ಡನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಒಂದು ಸೆಂಟೆನ್ಸ್ ಬರೀಬೇಕು. ಫಾರ್ ಎಕ್ಸಾಂಪಲ್ ರೈನ್ ಅಂತ ಕೊಟ್ಟಿದ್ದರು. ಈ ರೈನನ್ನು ನಾವು ನೌನ್ ಆಗಿ ಬಳಸಬೇಕು, ವರ್ಬ್ ಆಗಿ ಕೂಡ ಬಳಸಬೇಕು. ಅಂದರೆ ನಮ್ಗೆ ಎರಡೂ ಕೇಳೋದಿಲ್ಲ, ಯಾವುದಾದ್ರೂ ಒಂದು ಕೇಳ್ತಾರೆ. ನೌನ್ ಆಗಿ ಬಳಸಿ ಅಂತ ಕೊಡ್ಬೋದು ಅಥವಾ ವರ್ಬ್ ಆಗಿ ಬಳಸಿ ಅಂತ ಕೊಡ್ಬೋದು. 1 ಅಂಕದ ಪ್ರಶ್ನೆ ಇರುತ್ತೆ. ಇದಾದ ನಂತರ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಇರೋದಲ್ಲ. ಸೊ ಡಿಗ್ರಿಗೆ ಸಂಬಂಧಪಟ್ಟಂಥ 14ನೇ ಪ್ರಶ್ನೆ ಇದು ಕೇಳ್ತಾರೆ. ಇದು ಕೂಡ 1 ಅಂಕದ್ದು. ಅಂದರೆ ಒಂದು ಡಿಗ್ರಿಯನ್ನು ಕೊಟ್ಟು ಇನ್ನೊಂದು ಡಿಗ್ರಿಗೆ ಅದು
ಮಾಡಿ ಅಂತ ಕೊಡ್ತಾರೆ. ಕಾಮನ್ ಆಗಿ ನಾವು ಎಕ್ಸಾಮ್ಗಳಲ್ಲಿ ಹೆಂಗೆ ಕೇಳ್ತಾರೆ, ಚೇಂಜ್ ಇಂಟು ಕಂಪೇರಿಟಿವ್ ಡಿಗ್ರಿ ಅಂತ ಕೇಳ್ಬೋದು, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಅನ್ಬೋದು. ಇದು ಒಂದು ಅಂಕದ ಪ್ರಶ್ನೆ. ಇದಾದ ನಂತರ ಪ್ಯಾಸಿವೈಸ್, ಆಕ್ಟಿವೈಸ್ ಸೆಂಟೆನ್ಸ್ ಕೊಟ್ಟು ಪ್ಯಾಸಿವೈಸ್ ಮಾಡಿ ಅಂತ ಕೊಡ್ತಾರೆ. ಸೊ ಆಕ್ಟಿವೈಸ್ ಟು ಪ್ಯಾಸಿವೈಸ್ ಮಾಡಬೇಕಾದ್ರೆ 15 ಪ್ರಶ್ನೆ ಇರುತ್ತೆ, ಒಂದು ಅಂಕದ್ದು. ಅದಾದ ನಂತರ ರಿಪೋರ್ಟೆಡ್ ಸ್ಪೀಚ್. ಈ ರಿಪೋರ್ಟೆಡ್ ಸ್ಪೀಚ್ ಅಂದರೆ ನೀವು ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಗಳಲ್ಲಿ ಕಾಮನ್ ಆಗಿ ರಿಪೋರ್ಟೆಡ್ ಸ್ಪೀಚ್ ಅಂತಲೇ ಕೊಡ್ತಾರೆ. ರಿಪೋರ್ಟೆಡ್ ಸ್ಪೀಚ್ ಕೊಟ್ಟಾಗ ನಾವು ಅದು ಡೈರೆಕ್ಟ್ ಬಿದ್ದದನ್ನು ಇಂಡೈರೆಕ್ಟ್ ಮಾಡಬೇಕು ಅಂತ ಅರ್ಥ ಮಾಡ್ಕೋಬೇಕು. ಎಕ್ಸಾಮಲ್ಲಿ ನಮಗೆ ಪ್ರಶ್ನೆ ಯಾವ ಥರ ಕೇಳ್ತಾರೆ ಅಂದರೆ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಒಂದು ಡೈಲಾಗನ್ನು ಕೊಟ್ಟು ಡೈಲಾಗಲ್ಲಿ ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡ್ತಾರೆ. ಆ ಒಂದು ಸೆಂಟೆನ್ಸ್ನ ನಾವು ರಿಪೋರ್ಟೆಡ್ ಸ್ಪೀಚನ್ನು ಅಂದರೆ ಡೈರೆಕ್ಟ್ ಇದ್ದದನ್ನು ಇಂಡೈರೆಕ್ಟ್ ಬರೀಬೇಕು. ಇದು ಕೂಡ ಒಂದು ಅಂಕ. ಸೊ ಇದು ಸ್ವಲ್ಪ ಟಫ್ ಆಗಿರುತ್ತೆ ನಮ್ಮ SSLC ವಿದ್ಯಾರ್ಥಿಗಳಿಗೆ. ರಿಪೋರ್ಟೆಡ್ ಸ್ಪೀಚ್ ಆಗಿರ್ಬೋದು, ಅಂದರೆ ಪಾರ್ಟ್ಸ್ ಯಾವುದಿದು ಡೈರೆಕ್ಟ್ ಇಂಡೈರೆಕ್ಟ್ ಆಗಿರ್ಬೋದು, ಮತ್ತು ಪ್ಯಾಸಿವಸ್ ಆಕ್ಟಿವೈಸ್ ಪ್ಯಾಸಿವಸ್ ಆಗಿರ್ಬೋದು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಈ ಮೂರೇನಿದೆ ಸ್ವಲ್ಪ ಟಫ್ ಆಗುತ್ತೆ. ಸೊ ನಾನೀಗಾಗಲೇ ಈಸಿಯಾಗಿ ಮಕ್ಕಳಿಗೆ ಅರ್ಥ ಆಗುವಾಗಿ ವಿಡಿಯೋ ಮಾಡಿದ್ನಿ, ಅವಾಗ ನೋಡ್ಕೋಬೋದು. ರಿಪೋರ್ಟೆಡ್ ಸ್ಪೀಚ್ ಬೇಕಾಗಿದ್ದರೆ ರಿಪೋರ್ಟೆಡ್ ಸ್ಪೀಚ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ, ಡಿಗ್ರೀಸ್ ಬೇಕಾಗಿದ್ದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸಿಗುತ್ತೆ. ಇದಾದ ನಂತರ ಈಗ ಇಲ್ಲಿ ತನಕ ನಾವು ಏನು ಡಿಸ್ಕಸ್ ಮಾಡಿದೀವಿ ಎಲ್ಲವೂ ಕೂಡ ಒಂದು ಅಂಕದ ಪ್ರಶ್ನೆಗಳು. ಒಟ್ಟಾರೆ ಒಂದು ಅಂಕದ ಪ್ರಶ್ನೆಗಳು ಎಷ್ಟು? 16. ಈ 16ರಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಉಳಿದ 12ಗಳು ನೇರವಾದ ಪ್ರಶ್ನೆ ಇರುತ್ತೆ. ಇದಾದ ನಂತರ ಮೇನ್ ಕ್ವೆಶನ್ ನಂಬರ್ 3. ನೋಡಿ, ನಾನು ಪ್ರಶ್ನೆ ಪತ್ರಿಕೆಯನ್ನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಮೇನ್ ಕ್ವೆಶನ್ ನಂಬರ್ 1ಅಲ್ಲಿ 4 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್. ಇನ್ನು ಮೇನ್ ಕ್ವೆಶನ್ ನಂಬರ್ 2ಅಲ್ಲಿ 12 ಪ್ರಶ್ನೆಗಳು, 1 ಅಂಕದ ನೇರ ಪ್ರಶ್ನೆಗಳು. ಇದಾದ ನಂತರ ಮೇನ್ ಕ್ವೆಶನ್ ನಂಬರ್ 3ಅಲ್ಲಿ ಏನಿದೆ, 2 ಅಂಕದ ಗ್ರಾಮರ್ ಪ್ರಶ್ನೆ ಕೇಳ್ತಾರೆ. ಅದು ಎಂಡಿಂಗ್ ಪ್ಯಾರಾಗ್ರಾಫ್, ಅಂದರೆ ಒಂದು ಚಿಕ್ಕದಾದ 2 ಸೆಂಟೆನ್ಸು 3 ಸೆಂಟೆನ್ಸ್ ಇದ್ದಂಥ ಒಂದು ಸೆಂಟೆನ್ಸನ್ನು ಕೊಟ್ಟು ಕೆಳಗಡೆ ನಿಮಗೆ ಎ ಮತ್ತು ಬಿ ಅಂತ ಕ್ಲೀವ್ ಕೊಟ್ಟಿರ್ತಾರೆ. ನಾ ಪ್ಯಾರಾಗ್ರಾಫಲ್ಲಿ ಏನು ಮಿಸ್ಟೇಕ್ ಆಗಿದೆ ಅದನ್ನು ಸರಿಪಡಿಸಿ ಅಂತ. ಸೊ ಅದು ಯಾವ ಥರ ಕೇಳ್ತಾರೆ ಅಂದರೆ, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್, ಎಡಿಟ್ ದಿ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ದ ಆನ್ಸರ್ ಇನ್ ಬುಕ್ ಅಂತ ಕೇಳ್ತಾರೆ. ಸೊ ಅಲ್ಲಿ ನಿಮಗೆ ಕೇಳ್ತಾರೆ, ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಅಂದರೆ ಎಲ್ಲೋ ಕ್ಯಾಪಿಟಲ್ ಮಿಸ್ಟೇಕ್ ಆಗಿದೆ ಸರಿಪಡಿಸಿ ಅಂತ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಎಲ್ಲೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ. ಸೊ ಈ ಥರ ಪ್ರಶ್ನೆ ಕೇಳ್ತಾರೆ. ಇದು 2 ಅಂಕದ ಪ್ರಶ್ನೆ ಇರುತ್ತೆ. ಅದು ಅಂದರೆ ಎ ಪ್ರಶ್ನೆಗೆ 1 ಅಂಕ, ಬಿ ಪ್ರಶ್ನೆಗೆ 1 ಅಂಕ, ಒಟ್ಟಾರೆ 2 ಅಂಕ. ಸೊ ಈ 2 ಅಂಕದ ಮುಗಿದ ನಂತರ ನಮಗೆ ಮುಂದೆ ಬರ್ತಕ್ಕಂಥದ್ದು ಗ್ರಾಮರಲ್ಲಿ ಯಾವುದು 3 ಅಂಕದ ಬರುತ್ತೆ. ನೋಡಿ, ನೆನಪಿಟ್ಕೊಳ್ಳಿ, 3 ಅಂಕ. 1 ಆಯಿತು, 2 ಆಯಿತು, 3 ಅಂಕ. 3 ಅಂಕದಲ್ಲಿ ನಮಗೆ ಸಾಮಾನ್ಯವಾಗಿ ಬರ್ತಕ್ಕಂಥ ಪ್ರಶ್ನೆಗಳು 3 ಇರುತ್ತೆ. ಒಂದು ಪ್ರೊಫೈಲ್ ರೈಟಿಂಗ್, ಒಂದು ಪಿಕ್ಚರ್ ರೈಟಿಂಗ್, ಒಂದು ಸ್ಟೋರಿ ಡೆವಲಪ್ಮೆಂಟ್, 3 ಅಂಕದ ಪ್ರಶ್ನೆಗಳು. ಇಲ್ಲಿ ಪ್ರೊಫೈಲ್ ರೈಟಿಂಗ್ ನೋಡ್ತಾ ಇದ್ವಿ. ಒಂದು ಪ್ರೊಫೈಲನ್ನು ಕೊಟ್ಟಿರ್ತಾರೆ, ಒಬ್ಬ ವ್ಯಕ್ತಿಯ ಹೆಸರು, ನೇಮ್, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಪ್ಲೇಸ್, ಕ್ವಾಲಿಫಿಕೇಶನ್, ಅಕ್ಯುಪೇಷನ್, ನೋನ್ ಫಾರ್, ಅವಾರ್ಡ್, ಡೆತ್, ಈ ಥರ ಎಲ್ಲ ಒಂದು ಕ್ಲೂಸ್ ಕೊಟ್ಟಿರ್ತಾರೆ. ಅದನ್ನು ಬಳಸ್ಕೊಂಡು ನಾವು ಏನು ಮಾಡಬೇಕು, ಒಂದು ಸೆಂಟೆನ್ಸನ್ನು ಮಾಡಬೇಕು. ಇದು 3 ಅಂಕದ ಒಂದು ಪ್ರಶ್ನೆಯಾಗಿ ನಿಮ್ಮ ಎಕ್ಸಾಮ್ಗೆ ಕೇಳ್ತಾರೆ. ಓಕೆ, ಈ ಪ್ರೊಫೈಲ್ ರೈಟಿಂಗ್ ನಾನು ಏನೋ ಒಂದು 8-9 ವಿಡಿಯೋನ ಪ್ರೊಫೈಲ್ ರೈಟಿಂಗ್ ಸಂಬಂಧಪಟ್ಟಂತೆ ಮಾಡಿರ್ತೀನಿ. ಪ್ರೊಫೈಲ್ ರೈಟಿಂಗ್ ಬೈ ಕವಿರಾಜ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ನೆಕ್ಸ್ಟ್ ಇದಾದ ನಂತರ ನಮಗೆ ಸ್ಟೋರಿ ಡೆವಲಪ್ಮೆಂಟ್ ಕೊಟ್ಟಿರ್ತಾರೆ. ಅಂದರೆ ಒಂದು ಸ್ಟೋರಿಯನ್ನು ಒಂಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪಲ್ಲಿ ಡ್ಯಾಶ್ ರೂಪದಲ್ಲಿ ಕೊಟ್ಟಿರ್ತಾರೆ. ಅದನ್ನು ನಾವೇನು ಮಾಡಬೇಕು, ಆ ಸ್ಟೋರಿ ಯಾವುದಿರಬಹುದು ಅಂತ ಗೆಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ಇದು ನಾವು ಏನು ಪ್ರಿಪೇರ್ ಆಗೋದು ಬೇಕಾಗಿಲ್ಲ. ಇಲ್ಲಿ ನಾವು ಇಮ್ಯಾಜಿನೇಷನ್ ಮೇಲೆ ಆ ಸ್ಟೋರಿ ಏನಿರ್ಬೋದು ಅಂತ ಗೆಸ್ ಮಾಡಿ ಬರಿಬೋದು. ಈ ಥರನೇ ಬರಿಬೇಕಂತ ಯಾವುದೇ ನಿಯಮ ಇಲ್ಲ, ಒಟ್ಟು ಗ್ರಾಮ್ಯಾಟಿಕಲಿ ಬರಿಬೇಕು. ಇದಕ್ಕೆ 3 ಅಂಕ. ನೋಡಿ, ಪ್ರೊಫೈಲ್ ರೈಟಿಂಗ್ 3 ಅಂಕ ಆಯಿತು, ಸ್ಟೋರಿ ಡೆವಲಪ್ಮೆಂಟ್ 3 ಅಂಕ ಆಯಿತು. ಇದಾದ ನಂತರ ಬರ್ತಕ್ಕಂಥದ್ದು 3ನೇದು ಯಾವುದಂದರೆ ಪಿಕ್ಚರ್ ರೈಟಿಂಗ್. ಪಿಕ್ಚರ್ ರೈಟಿಂಗ್ ಅಂದರೆ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ, ಆ ಚಿತ್ರವನ್ನು ನೋಡಿಕೊಂಡು ನಾವು ಒಂದು ಸ್ಟೋರಿ ರೂಪದಲ್ಲಿ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕು. ಸೊ ಎಕ್ಸಾಮ್ಗೆ ನಿಮಗೆ ಯಾವ ಥರ ಕೇಳ್ತಾರೆ ಪಿಕ್ಚರ್ ರೈಟಿಂಗ್ ಸಂಬಂಧಪಟ್ಟಂತೆ ಅಂದರೆ, ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ an account of what the picture suggests to you in a paragraph. Study the picture given below ಅಂತ 3 ಅಂಕದ ಪ್ರಶ್ನೆಯಾಗಿ 3 ಮಾರ್ಕ್ಸ್. ನೋಡಿ, ಒಟ್ಟಾರೆ ನಮ್ಮ ಗ್ರಾಮರ್ಗೆ ಸಂಬಂಧಪಡತಕ್ಕಂಥ ಇರ್ತಕ್ಕಂಥದ್ದು ಒಟ್ಟಾರೆ 3 ಅಂಕದ 3 ಪ್ರಶ್ನೆ ಇರುತ್ತೆ. ನೋಡಿ, ನೆನಪಿಟ್ಕೊಳ್ಳಿ. ಒಂದು ಪ್ರೊಫೈಲ್, 2ನೇದು ಸ್ಟೋರಿ ಡೆವಲಪ್ಮೆಂಟ್, 3ನೇದು ಪಿಕ್ಚರ್ ರೈಟಿಂಗ್. ಇದು ಆದ ನಂತರ ಈಗ ನಾವು ಬರ್ತಕ್ಕಂಥದ್ದು 4 ಅಂಕದ ಪ್ರಶ್ನೆಗಳು. ಸೊ 4 ಅಂಕದರಲ್ಲಿ ಯಾವುದು, ಪ್ಯಾಸೇಜ್ ರೀಡಿಂಗ್. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜನ್ನು ಓದ್ಕೊಂಡು ಅದರ ಕೆಳಗಡೆ ನಿಮಗೆ ಎ ಮತ್ತು ಬಿ ಅಂತ 2 ಪ್ರಶ್ನೆ ಕೊಟ್ಟಿರ್ತಾರೆ. ಒಂದು ಪ್ರಶ್ನೆಗೆ 2 ಅಂಕ, ಒಟ್ಟಾರೆ ಪ್ಯಾಸೇಜ್ ರೀಡಿಂಗ್ಗೆ 4 ಅಂಕ. ಇದು 4 ಅಂಕದಿರುತ್ತೆ. ಸೊ ತುಂಬ ಈಸಿಯಾಗಿರುತ್ತೆ. ನಾನು ಡೈರೆಕ್ಟಾಗಿ 4 ಅಂತ ಕೊಟ್ಟಿಲ್ಲ, ಯಾಕಂದರೆ 2+2
2 ಅಂತ ಯಾಕೆ ಕೊಟ್ಟಿದ್ದೀನಿ ಅಂದರೆ ಪ್ಯಾಸೇಜ್ ಕೆಳಗಡೆ 2 ಪ್ರಶ್ನೆಗಳಿರುತ್ತೆ. ಎ ಪ್ರಶ್ನೆ ಮತ್ತು ಬಿ ಪ್ರಶ್ನೆ ಅಂತ. ಎ ಪ್ರಶ್ನೆಗೆ 2 ಅಂಕ, ಬಿ ಪ್ರಶ್ನೆಗೆ 2 ಅಂಕ. 4 ಅಂಕದ ಪ್ರಶ್ನೆ ಇದು ಆದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ ಎಸ್ಸೆ ರೈಟಿಂಗ್. ಎಸ್ಸೆ ರೈಟಿಂಗ್ ತಮಗೆ ಕೇಳ್ತಕ್ಕಂಥದ್ದು ಕೂಡ 4 ಅಂಕ. ಈ 2 4 ಅಂಕದಿದೆ. ಎಸ್ಸೆ ರೈಟಿಂಗಲ್ಲಿ ನಿಮ್ಗೆ ಯಾವುದಾದ್ರೂ 3 ಎಸ್ಸೆ ಕೊಟ್ಟಿರ್ತಾರೆ. 3ರಲ್ಲಿನೂ ಸೆಲೆಕ್ಟ್ ಮಾಡಿಕೊಂಡು 1 ಎಸ್ಸೆ ಬರೀಬೇಕು. ಸೊ ಪ್ರಶ್ನೆ ಯಾವ ಥರ ಕೇಳ್ತಾರೆ, ರೈಟ್ ಆನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಎ ಬಿ ಸಿ ಅಂತ 3 ಎಸ್ಸೆ ಕೊಟ್ಟಿರ್ತಾರೆ. ಸೊ ನಾವು 2024ರ ಆ್ಯನ್ಯುವಲ್ ಎಕ್ಸಾಮ್ ಏಪ್ರಿಲ್ ತಿಂಗಳಲ್ಲಿ ಆದಂಥ ಒಂದು ಆ್ಯನ್ಯುವಲ್ ಎಕ್ಸಾಮ್ ನೋಡಿದಾಗ ಅಲ್ಲಿ ನಮ್ಗೆ ಏನು ಕೇಳಿದ್ರು, ಎ ಏರ್ ಪೊಲ್ಯೂಷನ್, ಬಿ ಯೂಸಸ್ ಆಫ್ ಮೊಬೈಲ್ ಫೋನ್ಸ್, ಸಿ ಚಂದ್ರಯಾನ 3 ಅಂತ ಕೊಟ್ಟಿದ್ರು. ಇದು ಎಸ್ಸೆ ರೈಟಿಂಗ್. ಈಗಾಗಲೇ ನಾನು 47 ಎಸ್ಸೆಗಳನ್ನು ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ 3 ಕೂಡ ಮಾಡಿರ್ತೀನಿ. ಸೊ ಎಸ್ಸೆ ರೈಟಿಂಗ್ ನೋಡಬೇಕಂದ್ರೆ ಎಸ್ಸೆ ರೈಟಿಂಗ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸಿಗುತ್ತೆ. ಇಲ್ಲಾಂದರೆ ನಿಮ್ಗೆ ಯಾವ ಟಾಪಿಕ್ ಬೇಕಾಗಿರುತ್ತೆ ಅದ್ರ ಜೊತೆಗೆ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಚಂದ್ರಯಾನ 3 ಎಸ್ಸೆ ಬೇಕಾಗಿದ್ದರೆ ಚಂದ್ರಯಾನ 3 ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ. ಇಲ್ಲಾಂದರೆ ನಿಮಗೆ ಏರ್ ಪೊಲ್ಯೂಷನ್ ಬಗ್ಗೆ ಬೇಕಾಗಿದ್ದರೆ ಏರ್ ಪೊಲ್ಯೂಷನ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ತಮಗೆಲ್ಲ ಎಸ್ಸೆಗಳು ಸಿಗುತ್ತೆ. ಸೊ 4 ಅಂಕದ 2 ಪ್ರಶ್ನೆ ಇರುತ್ತೆ. ಒಂದು ಪ್ಯಾಸೇಜ್ ರೀಡಿಂಗು, ಇನ್ನೊಂದು ಎಸ್ಸೆ ರೈಟಿಂಗ್. ಇದಾದ ನಂತರ ಕೊನೆಯ ಸ್ಟೆಪ್ಪಲ್ಲಿ ಬರ್ತಕ್ಕಂಥದ್ದು ಲೆಟರ್ ರೈಟಿಂಗ್. ಲೆಟರ್ ರೈಟಿಂಗ್ ನಮಗೆ 5 ಅಂಕ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ತುಂಬ ಈಸಿ ಕೂಡ. ನೀವು ಯಾವುದೇ ಹಾರ್ಡ್ ವರ್ಕ್ ಮಾಡದೆ ಬೈ ಹಾರ್ಟ್ ಮಾಡದೆ ನೇರವಾಗಿ ಓದ್ಕೊಂಡು ಬರೀಬೋದು. ಇಲ್ಲಿ ಅಲ್ಲೇ ನಿಮಗೆಲ್ಲ ಕ್ಲೂಸ್ ಕೊಟ್ಟಿರ್ತಾರೆ. ಯಾವ ಥರ SSLC ಎಕ್ಸಾಮಲ್ಲಿ ನಮಗೆ ಪ್ರಶ್ನೆ ಕೇಳ್ತಾರೆ ಅಂದರೆ ರೈಟ್ ಅ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಅಂತ ಕೊಟ್ಟು 2 ಪ್ರಶ್ನೆ ಕೇಳ್ತಾರೆ. ಒಂದು ಪರ್ಸನಲ್ ಲೆಟರ್, ಒಂದು ಆಫೀಸ್ ಲೆಟರ್. ಸೊ ನಿಮಗೆ ಯಾವುದು ಈಸಿ ಅನಿಸುತ್ತೆ, ಯಾವುದೇ ಟಫ್ ಅಲ್ಲಿ ಪ್ರಶ್ನೆ ನೋಡ್ಕೋಬೇಕು. ಪ್ರೊಫೈಲ್ ರೈಟಿಂಗ್, ಲೆಟರ್ ರೈಟಿಂಗಲ್ಲಿ ಪರ್ಸನಲ್ ಲೆಟರ್ ಏನು ಪ್ರಶ್ನೆ ಕೇಳಿದ್ದಾರೆ, ಆಫೀಸ್ ಲೆಟರ್ ಏನು ಕೇಳಿದ್ದಾರೆ, ಎರಡೂ ನೋಡಿಕೊಂಡು ನಿಮ್ಗೆ ಯಾವ ಟಾಪಿಕ್ ಈಸಿ ಅನಿಸುತ್ತೆ ಅದನ್ನು ಬರೀಬೇಕು. ಎರಡೂ ಕೂಡ ಸೇಮ್ ಅಂಕ ಇರುತ್ತೆ. ಹೀಗಾಗಿ ಒಂದು ಚಾಯ್ಸ್ ಆಗಿರುತ್ತೆ, ಅದನ್ನು ಬರೀಬೇಕು. ಇಷ್ಟು ನಮಗೆ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಸೊ ಲೆಟರ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಲಾಸ್ಟ್ ಇಯರಲ್ಲಿ 2024ರಲ್ಲಿ ಏನು ಕೇಳಿದ್ರೆ, ಇಮ್ಯಾಜಿನ್ ಯು ಆರ್ ಸಿಂಧು ಆರ್ ಸುಮನ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಚಿಡುಗುಪ್ಪ ಅಂತ ಕೇಳಿದರು. ಏನು ಕೇಳಿದ್ರು ಇಲ್ಲಿ, ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಎಕ್ಸ್ಪ್ಲೇನಿಂಗ್ ಅಬೌಟ್ ಹೌ ಯು ಆರ್ ಪ್ಲಾನಿಂಗ್ ಟು ವಿನ್ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್. ಇದು ಪರ್ಸನಲ್ ಲೆಟರ್. ಅಂದರೆ ನಿಮ್ಮ ತಂದೆಯವರಿಗೆ ನೀವು ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ಗೆ ಯಾವ ಥರ ಪ್ರಿಪೇರ್ ಆಗ್ತಾ ಇದ್ರಿ ಅಂತ ಲೆಟರ್ ಬರೀರಿ ಅಂತ ಕೇಳಿದರು. ಇದು ಪರ್ಸನಲ್ ಲೆಟರ್. ಇದ್ರ ಚಾಯ್ಸ್ ಆಗಿ ನಿಮ್ಮ ಆಫೀಸ್ ಲೆಟರ್ ಯಾವುದು ಕೇಳಿದ್ರೆ ಅಂದರೆ ರೈಟ್ ಅ ಲೆಟರ್ ಟು ದಿ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ಟು ಫೆಸಿಲಿಟೇಟ್ ಆಲ್ ದ ಕ್ಲಾಸ್ ರೂಮ್ ವಿತ್ ರೀಡಿಂಗ್ ಕಾರ್ನರ್ ಇನ್ ಯುವರ್ ಸ್ಕೂಲ್. ಅಂದರೆ ನಿಮ್ಮ ಶಾಲೆಯಲ್ಲಿ ಪ್ರತಿಯೊಂದು ರೂಮ್ನಲ್ಲಿ ಓದುವ ಒಂದು ಸ್ಥಳ ಅವಕಾಶ, ಒಂದು ಸಪ್ರೇಟಾಗಿ ಲೀಸರ್ ಟೈಮಲ್ಲಿ ಓದ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಿಮ್ಮ ಹೆಡ್ ಮಾಸ್ಟರ್ ಅವರಿಗೆ ಪತ್ರ ಬರೀರಿ ಅಂತ ಕೇಳಿದರು. ಸೊ ಪತ್ರ ರೈಟಿಂಗ್ ಬಗ್ಗೆ ಕೂಡ ನಾನು ಸಾಕಷ್ಟು ವಿಡಿಯೋ ಮಾಡಿದ್ದೀನಿ. ಒಟ್ಟಾರೆ SSLC ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಎಲ್ಲ ಗ್ರಾಮರ್ ಆಗಿರ್ಬೋದು, ಎಸ್ಸೆಗಳಾಗಿರ್ಬೋದು, ಎಲ್ಲವೂ ಕೂಡ ಮಾಡಿರ್ತೀನಿ. ಸೊ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀನಿ. ಆ ಕಾಮೆಂಟ್ ಬಾಕ್ಸಲ್ಲಿ ಕೂಡ ನೋಡ್ಕೋಬೋದು. ಇಲ್ಲಾಂದರೆ ನೇರವಾಗಿ ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿ ನೋಡ್ಕೋಬೋದು. ಇಷ್ಟನ್ನು ವೀಡಿಯೋನ ಕಂಪ್ಲೀಟ್ ನೋಡಿಕೊಂಡು ಇದೆಲ್ಲವನ್ನು ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇಲ್ಲಾಂದರೆ ಈ ಒಂದು ಬ್ಲೂ ಪ್ರಿಂಟನ್ನು ಒಟ್ಟು ನಮ್ಮ ಗ್ರಾಮರ್ದಾಗ ಮಾಡಿರುತ್ತೆ, ಈ ಬ್ಲೂ ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.